ಗೆಳೆಯರೆ, ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನಾನು ಚಂದ್ರಶೇಖರ್ ಬಾಳೆ. ಶಿಣ ಬೆಳೆಯೋದ್ರಿಂದಲೇ 9.5 ಲಕ್ಷ ಗಳಿಸಿದ ಗೋಕಾಕ್ ಕೃಷಿಕ ಗೋಕಾಕ್ನ ಚೇತನ್. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ತುಕ್ಕಾನಟ್ಟಿ ಗ್ರಾಮದ ಕೃಷಿಕ ಚೇತನ್ ಗಣಪತಿ ಕರಿಗಾರ್ ಒಬ್ಬ ಉತ್ಸಾಹಿ ಕೃಷಿಕ. ವೈವಿಧ್ಯತೆ ಇರುವ ಕೃಷಿ ಮತ್ತು ಕೃಷಿ ಪೂರಕ ಚಟುವಟಿಕೆಗಳಿಂದ ಆರ್ಥಿಕ ಸ್ವಾವಲಂಬನೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇವರಿಗೆ 9 ಎಕರೆ ಜಮೀನಿದೆ. ಇವರ ಪ್ರಮುಖ ಬೆಳೆ ಅರಿಶಿನ ಮತ್ತು ಕಬ್ಬು. ಇದಲ್ಲದೆ ಗುಂಜಾಳ, ಸ್ವೀಟ್ ಕಾರ್ನ್, ಸೇವಂತಿ ಹೂವು, ಚೆಂಡು ಹೂವು, ಪಪ್ಪಾಯಿ, ಕೊತ್ತಂಬರಿ ಸೊಪ್ಪು ಮುಂತಾದ ಅನೇಕ ಬಗೆಯ ಕೃಷಿ ಬೆಳೆಗಳನ್ನು ನಿರ್ವಹಿಸುತ್ತಿದ್ದಾರೆ. 2 ಜವಾರಿ ಹಸು ಮತ್ತು 4 ಎಮ್ಮೆಗಳನ್ನು ಸಾಕಿದ್ದಾರೆ. ಮನೆಗೆ ಆಗುವಷ್ಟು ಹಾಲನ್ನು ಬಳಸಿ ಮಿಕ್ಕಿದ್ದನ್ನು ಮಾರಾಟ ಮಾಡುತ್ತಾರೆ. ಮನೆಗೆ ಬೇಕಾದಷ್ಟು ತರಕಾರಿಯನ್ನು ಇವರೇ ಬೆಳೆಸುತ್ತಾರೆ. 80 ಟಗರು, 8 ಆಡು ಸಾಕಿಕೊಂಡಿದ್ದಾರೆ. ಇವೆಲ್ಲವೂ ಆರ್ಥಿಕವಾಗಿ ಲಾಭದಾಯಕವೆನಿಸುವ ಕೃಷಿ ಪೂರಕ ಚಟುವಟಿಕೆಗಳು. ಈ ಸಾಕು ಪ್ರಾಣಿಗಳ ಸಗಣಿ, ಹಿಕ್ಕೆ, ಗಂಜಲಗಳು ಕೃಷಿಗೆ ಗೊಬ್ಬರವಾಗಿ ಒದಗುತ್ತವೆ. ಹೊರಗಿನಿಂದ ಗೊಬ್ಬರ ತರಿಸಬೇಕಾದ ಅನಿವಾರ್ಯತೆ ಇಲ್ಲ. ITIನಲ್ಲಿ ಎಲೆಕ್ಟ್ರಿಷಿಯನ್ ತಂತ್ರಜ್ಞಾನವನ್ನು ಓದಿಕೊಂಡಿರುವ ಇವರು ಉದ್ಯೋಗ ಅರಸಿ ಹೋಗದೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೃಷಿ ಚಟುವಟಿಕೆಗಳಲ್ಲಿ ಇವರಿಗಿರುವ ಆಸಕ್ತಿ, ಪರಿಣತಿ ಮತ್ತು ಅನುಭವ ಅಪಾರವಾಗಿದ್ದು, ಅಕ್ಕಪಕ್ಕದ ಹಿಡುವಳಿದಾರರು ಕೂಡ ಇವರ ಸಲಹೆ, ಮಾರ್ಗದರ್ಶನ ಪಡೆಯುತ್ತಾರೆ. ಸಾವಯವ ರೂಪದ ಕೃಷಿ ಇವರದ್ದಾಗಿದ್ದು, ತಮ್ಮ ಕೃಷಿ ಬೆಳೆಗಳಿಗೆ ಬೇಕಾದ ಜೀವಾಮೃತ, ಗೋಕೃಪಾಮೃತದಂತಹ ರಸಾವರಿಗಳನ್ನು ಇವರೇ ಸ್ವತಃ ತಯಾರಿಸುತ್ತಾರೆ. ಕೃಷಿಗೆ ಬೇಕಾದ ಗೊಬ್ಬರ, ಕೀಟನಾಶಕಗಳನ್ನು ಸಾವಯವ ವಸ್ತುಗಳಿಂದಲೇ ತಯಾರಿಸಿ ಬಳಸುತ್ತಾರೆಯಾದ್ದರಿಂದ ಕೀಟಬಾಧೆಯೂ ಇಲ್ಲ. ಆರೋಗ್ಯಪೂರ್ಣವಾದ ಕೃಷಿ ಉತ್ಪನ್ನ ಇವರದ್ದಾಗಿದೆ. ಇವರು ಬೆಳೆಸುವ ಕೊತ್ತಂಬರಿ ಸೊಪ್ಪು ಅಕ್ಕಪಕ್ಕದ ಊರುಗಳಲ್ಲಿ, ಹೋಬಳಿ, ತಾಲೂಕು ಕೇಂದ್ರಗಳಲ್ಲಿ ಬಿಕರಿಯಾಗುತ್ತದೆ. ಖರೀದಿದಾರರು ಮನೆಗೆ ಬಂದು ಇವರ ಕೃಷಿ ಉತ್ಪನ್ನಗಳನ್ನು ಖರೀದಿಸಿಕೊಂಡು ಹೋಗ್ತಾರೆ. ಇವರ ಕೃಷಿ ಉತ್ಪಾದನೆಗಳಿಗೆ ಮಾರುಕಟ್ಟೆ ಸಮಸ್ಯೆ ಎಂದೂ ಬಾಧಿಸಿಲ್ಲ. ಈ ಬಾರಿ ಅರಿಶಿಣ ಫಸಲು 40 ಕ್ವಿಂಟಾಲ್ ಬಂದಿದ್ದು, ಧಾರಣೆ ಚೆನ್ನಾಗಿದ್ದ ಕಾರಣ 9.5 ಲಕ್ಷ ರೂಪಾಯಿಗೆ ಬಿಕರಿಯಾಗಿತ್ತು. ಇವರು ಯಾವುದೇ ಕೃಷಿ ಪ್ರಶಸ್ತಿಗಳಿಗೆ ಅರ್ಜಿ ಸಲ್ಲಿಸಿಲ್ಲ ಮತ್ತು ಪಡೆದಿಲ್ಲ. ಅವರಿಗೆ ಪ್ರಶಸ್ತಿಗಳ ಅಭಿಲಾಷೆ ಇಲ್ಲ. ತಮ್ಮ ಕೃಷಿಕ ಜೀವನದಲ್ಲಿ ಇನ್ನಷ್ಟು ವಿನೂತನ ಕ್ರಮಗಳನ್ನು ಅನುಸರಿಸಬೇಕು. ಕಡಿಮೆ ಖರ್ಚು, ಕಡಿಮೆ ಶ್ರಮದಲ್ಲಿ ಹೆಚ್ಚಿನ ಫಸಲು ಮತ್ತು ಲಾಭದಾಯಕತೆ ಪಡೆಯಬೇಕು ಎಂಬ ಮಹದಾಸೆ ಇದ್ದು, ಆ ನಿಟ್ಟಿನಲ್ಲಿ ಇವರು ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಇವರಿಗೆ ವಾರ್ಷಿಕವಾಗಿ ಎಲ್ಲ ಖರ್ಚು ಕಳೆದು ಸರಿಸುಮಾರು 10 ಲಕ್ಷ ರೂಪಾಯಿ ವರಮಾನವಿದೆ. ಆರ್ಥಿಕ ಸ್ವಾವಲಂಬನೆ, ಸಾಮಾಜಿಕವಾಗಿ ಉತ್ತಮ ಸ್ಥಾನಮಾನ, ನೆಮ್ಮದಿಯ ಬದುಕು ಎಲ್ಲವೂ ಇವರದ್ದಾಗಿದೆ. ಇವರೊಬ್ಬ ಮಾದರಿ ಕೃಷಿಕ. ಗೆಳೆಯರೆ, ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.